ಮತ್ತು ಎಂತ ಆತಪ್ಪ, ಯಾರು ಎಂತ ಹೇಳ್ತಾ ಇದ್ದಾರೆ ಅಂತ ನೋಡೋದು. ಅಪ್ಪ ಹಿಂಗೆ ಹೇಳ್ತಾ ಬರ್ತಾ ಇದ್ದಾರಲ್ಲ, ಯಾರೇನು ಬೇಕಾದ್ರೆ ಹೇಳಲಿ, ನಾನಂತೂ ಎಂಥದಕ್ಕೂ ತಲೆ ಕೆಡಿಸ್ಕೊಳಲ್ಲ. ನನ್ನಷ್ಟಕ್ಕೆ ನಾನು ಹೋಗ್ತೀನಿ. ಸದ್ಯ ಇವು ಯಾವ ಮಾತು ಸರಿತಿನ ಕಿವಿ ಮೇಲೆ ಬೀಳದೇ ಇದ್ದರೂ ಸಾಕು. ಬರೋ ಅವಳು ಮನೆಗೆ ಬಂದರೆ ಸಾಕಂತ ಯೋಚನೆ ಮಾಡ್ತಿದ್ದೀನಿ. ಎಂತ ಹೇಳಿ ಮರ, ಇಲ್ಲ ಹೇಳಿ. ನಾವೇನು ಕಾಸಿಗೆ ಹೋಗ್ಯಾನ ಅಲ್ಲೇ ಅದನ್ನಲ್ಲ ಕೇಳ್ತದ, ಹಂಗೇನು ಕಿವಿ ಕೇಳಲ್ಲ. ಒಂದು ಮಾಡ್ತೀರಿ ಮಾತ್ರ. ನಾನು ಇಲ್ಲಿ ನಿಂತಳು ಮನಸ್ಸಾಗ ಕಾಣ್ತೀನೇ ಇಲ್ಲ ನಿಮ್ಗೆ ಹಂಗಾರೆ. ಅಲ್ಲ ತಡ್ಕಳೆ ಮಾರತಿ, ಹೇಳ್ತೀನಿ, ನಾನೇನು ಹೇಳಲ್ಲ ಅನ್ನ. ನೀವೊಂದು ಮಾಡ್ತೀಯ ಮಾತ್ರ, ನಡಿ ಆಚೆಗೆ ನಡಿ. ಅಲ್ಲ ವಾಗೀಶ, ಎಂತ ಅಪ್ಪ, ಎಂತ ಯಾರು ಎಂತ ಹೇಳ್ತಾ ಇದ್ದಾರೆ? ನೀವು ಯಾಕೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿರಿ? ಇಲ್ಲ ಅಂತ ಒಂದು ತಲೆ ಕೆಡ್ಸ್ಕೊಂಡಂಥದ್ದೇನಿಲ್ಲ. ನಿನ್ನ ಅಮ್ಮ ಒಂದು ಹೇಳ್ಬೇಕಾರೆ ಇದು ಮಾಡ್ತದೆ. ನಾನೀಗಲ್ಲಿ ತೋಟಕ್ಕೆ ಹೋಗಿ ಬರ್ತಾ ಇದ್ನ, ಆಚೆ ತಿರುಗಿ ಸೀನ್ ಅದನಲ್ಲ, ಯಾವತ್ತೂ ಮಾತಾಡಿಸ್ತಾ ಇದ್ದ, ಇವತ್ತು ಬಂದನಪ್ಪ. ಮಾತಾಡಿಸ್ತಾ ಹೆಂಗೆ ಏನು ಎತ್ತ ಅದು ಯಾರು ಅವರಿಗೆಲ್ಲ ಹೇಳ್ತಾರೋ ಏನೋ ನಂಗಂತೂ ಗೊತ್ತಿಲ್ಲ. ಸೊಸೆಗೆ ಅಂತ ಭಾಳ ಹುಷಾರಿಲ್ಲಂತೆ, ಹೌದನೋ ಅಂತ ಕೇಳ್ತಾನಪ್ಪ. ಇಲ್ಲ ಭಾಳ ಏನಿಲ್ಲ, ಸ್ವಲ್ಪ ಹಿಂಗೆ ಏನೋ ಹುಷಾರಿರಲ್ಲ, ಆಸ್ಪತ್ರೆಗೆ ಸೇರ್ಸಾರೆ. ನಾನು ಹೇಳ್ಬೇಕಾರೆ ಮುಂಚೆ ಹೇಳ್ತಾನೆ, ಹೌದು ಗೊತ್ತಾಯ್ತ, ಬೆಂಗಳೂರಲ್ಲೇ ತಗೊಂಡೋಗಿ ಸೇರಿಸ್ಕೊಂಡಿದ್ರು ಅಂತಲ್ಲ, ಸಚಿನ್ ಇದ್ಕೊಂದು ಒಳ್ಳೇದಾಯ್ತು ಬಿಡಿ ಅಂತಾನೆ. ನಾ ಏನೂ ಮಾತಾಡಲ್ಲ, ನಾ ಸುಮ್ಮನೆ ನಿಂತೆ ನೋಡೋಣ ಇನ್ನೇನೇನು ಹೇಳ್ತಾನೆ ಅಂತ. ಓ, ಅದನ್ನು ಹೇಳಕ್ಕೆ ನೀವು ಇಷ್ಟು ಇದು ಮಾಡಿದ್ದ. ಹೆಂಗೆ ಗೊತ್ತಿರ್ತದೆ ಅಂದರೆ, ಸಚಿನ ಹೆಂಡತಿ ಬಳಗಂತ ಹೇಳ್ಕಿಣದು ಇವು ಅಷ್ಟೇ. ಅವ್ರೇನು ಇವ್ರನ್ನೇನು ಭಾಳ ಒಂದೇನು ಹಚ್ಕೊಂಡೇನು ಹೋಗ್ಲಂತ ಅವರಿಗೂ ಇವರಿಗೂ ಎಲ್ಲವ. ಸಚಿನ ಹೆಂಡತಿಯ ಸೋದರ ಅತ್ತೆ ಅದೆಯಲ್ಲ, ಸೋದರ ಅತ್ತೆ ಮೈದನ ಹೆಂಡತಿ ತಂಗಿನೇ ಏನಕ್ಕೆ ತಂದಿದ್ದು. ಅದಕ್ಕೆ ಈಗ ನಾವು ಅವರು ನೆಂಟರು ಅಂತ ಹೇಳ್ಕಿಬೇಕಾತಲ್ಲ, ಹಾಗಾಗಿ ಹೇಳೋದು ನೀವೇನಾರು ಕೇಳ್ತೀರಿ ಅಂತ ಹೇಳಿದ್ರೆ ಏನ. ನೋಡು, ನಾ ಮಾತಾಡೋದು ಏನಾರು ಪೂರ್ತಿ ಮಾಡಕ್ಕೆ ಬಿಡ್ತೀಯ ನೀನ? ಅವರು ಬಂದು ಬಳಗ ಮೂಲ ಎಲ್ಲ ಹುಡ್ಕಕ್ಕೆ ಹೋಗ್ತೀಯ, ಅವರಿಗೂ ಇವರಿಗೂ ಎಲ್ಲ ಅಂತ. ಇವನಿಗೇನು ಕಮ್ಮಿ ಆಗಿದೆ ನೋಡಿ, ಅವ್ನ ಮನೆ ಹೋಗಿ ನೋಡಿಯ. ಏನು ಸಚಿನ್ ಹೆಂಡತಿ ಅಂದರೆ ಕುಬೇರನ ಮಕ್ಕಳು ನೋಡು ಅವರು. ಗೊತ್ತಿಲ್ಲಿದ್ದೆ ಯಾರಿಗೆ ನೀ ಹೇಳೋದು ನೋಡಿದ್ರೆ ಮರತಿ. ಅಲ್ಲಪ್ಪ, ನೀವು ಹೇಳಿ ಮತ್ತೆ ಅಂತ ಹೇಳಿದ್ರು ಅವರ. ಮತ್ತೆಂತ ಅವ್ನು ಹಿಂಗಿದ್ದೆ ಸುಮಾರು ಪುರಾಣ ಎಲ್ಲ ಮಾಡ್ತಾ ಹಾಕಿಂಡ ಮರೆ ಅವ್ನು ಕೊಚ್ಚಿಗಿಣ್ಣದು ಗೊತ್ತಲ್ಲ ನಂಗೆ. ಅದರ ಅದು ಕಾಣಲ ಕಡೆಗೆ ಮಾತಾಡ್ತಾ ನೀವು ಹೋಗ್ಲನು ಸೊಸೆ ನೋಡ್ಕಿ ಬರೋಕ್ಕೆ ಅಂತ ಕೇಳ ನಂಗೊಂಥರ ಮೈಮೇಲೆ ಬಿಸಿನೀರು ಚೆಲ್ದಂಗೆ ಆಯ್ತು. ಹೌದು, ಲೆಕ್ಕ ಅಂದ್ರೆ ನಾವು ಹೋಗ್ಬೇಕಿತ್ತ, ಬೆಂಗಳೂರಿಗೆ ಬರಬೇಕಿತ್ತು. ಈಗ ಇಲ್ಲಿಗೆ ಬಂದು ಪುಣ್ಯಕ್ಕೆ ಬಂದು ಹೆಚ್ಚು ದಿವಸ ಆಗಲ್ಲ. ಹೇಳ್ದೆ ಇಲ್ಲ, ಇನ್ನೇ ಅಲ್ಲ ಮೊನ್ನೆ ಕರ್ಕೊಬಂದಿದ್ದು, ಹೋಗ್ಬೇಕು ಇವತ್ತು ಹೋಗ್ಬೇಕು ಅಂತ ಹೇಳಿದೆ. ಅದನ್ನೇ ನಿನ್ನ ಹತ್ರ ಹೇಳೋಣ ಅಂತ ಬಂದೆ. ಈಗ ನೀನು ಹೋಗೋ ಬದಲು ನಾನು ನಿನ್ನ ನಮ್ಮನೆ ಹೋಗಿ ಬಟ್ಟೆ ಗಿಟ್ಟೆ ಕೊಟ್ಟು ಬಂದರೆ ಎಂತ ಆತದ? ಅಲ್ಲ, ನಿಮಗೆ ಎಂತ ಆಯ್ತು ಮಾರ? ಎಂತ ಬಟ್ಟೆ ತಗೊಂಡು ನಾವು ಹೋಗೋದ? ನಾನು ಬರಲ್ಲ. ಅವನ ಹತ್ರನೇ ಹೇಳಿ ಕಳಿಸಿದೆ. ಇಡೀ 1 ಗಂಟೆ ಹೊತ್ತಾಗಿದೆ ಫೋನಲ್ಲಿ, ಇಂತಿಂಥದ್ದೇ ತಗೋಬಲ್ಲಿ ಅಂತ ಹೇಳ್ತಾ. ನಾವು ತಗೊಂಡು ಹೋದರೆ ಈಗ ಸಮ ಆಗ್ತದ? ಹೋಗಿ ಬರ್ತಾನೆ ಅಲ್ಲಿ 2 ದಿನ ಇದ್ದು ಬರ್ತಾನೆ. ಎಂಥದ ಹಿಂಗೆ ಫೋನಲ್ಲಿ ಹೇಳ್ದಂಗೆ ಆತೈತಪ್ಪ. ಎಷ್ಟೊತ್ತಿಗೆ ಹೊಳ್ತೀಯಾ? ಅಮ್ಮ, ನೀ ಬತ್ತ ಯಾಕೆ ಹಿಂಗೆ ಆದೆ ಅಂತಲೇ ನಂಗೆ ಗೊತ್ತಾಗಲ್ಲ. ನಿನ್ನಷ್ಟಕ್ಕೆ ನೀನು ಎಂಥಾರು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇರೋದಾನೆ. ಯಾರ ಹತ್ರ ಮಾತಾಡ್ತಿದ್ದೆ ನಾ ಫೋನಲ್ಲಿ? ಯಾರು 1 ಗಂಟೆಯಿಂದ ಎಂತ ಹೇಳ್ತಾ ಇದ್ರೆ? ಬಟ್ಟೆ ತರ ಸುದ್ದಿಯಾ? ಬಟ್ಟೆ ತರಕ್ಕೆ ಅವಳು ಹೇಳೇ ಇರಲ್ಲ. ಅವ್ರ ಅಮ್ಮ ಹೇಳಿದ್ದು, ಮನೇಲಿ ಹಾಕೋ ಬಟ್ಟೆ ಎಲ್ಲ ಅಲ್ಲೇ ಅದಾವೆ, 1-2 ಜೊತೆ ಇನ್ನೊಂದು ಸತಿ ಬರೋರು ತಗೋಬಲ್ಲಿ ಅಂತ ಹೇಳಿದ್ರು. ಹಾಗಾಗಿ ನಾ ಇಲ್ಲೆಲ್ಲ ತೆಗೆದು ಬ್ಯಾಗಿಗೆ ಹಾಕಿತ್ತಿದ್ದೀನಿ. ನಾ ಫೋನಲ್ಲಿ ಮಾತಾಡ್ತಿದ್ದೆ ದೊಡ್ಡಮ್ಮನ ಜೊತೆ, ಗೊತ್ತಾ? ದೊಡ್ಡಮ್ಮ ಹೇಳ್ತಾಯಿದ್ರು, ಅದು ಅಲ್ಲಿ ಬೆಂಗಳೂರಿಗೆ ಹೋಗಿದ್ದೆ, ಅವ್ರಿಗೆ ಗೊತ್ತೇ ಇಲ್ಲಂತೆ. ಅಣ್ಣನೂ ಹೇಳಂತೆ, ಅದಗಿನ್ನೂ ಹೇಳಂತೆ. ನಾ ಅಣ್ಣಗೆ ಫೋನ್ ಮಾಡಿದ್ದೆ, ಅವ್ನು ರಿಸೀವ್ ಮಾಡಿರಲ್ಲ. ಗೊತ್ತದೆ ಅಂತಲೇ ಮಾಡಿದ್ದೆ. ಅವ್ರಿಗೆ ನಿನ್ನೆ ಗೊತ್ತಾಗಿದೆ, ನೋಡಿದ್ರೆ ಡಿಸ್ಚಾರ್ಜ್ ಆಗಿ ಇತ್ಲಾಗ ಬಂದೀವಲ್ಲ ನಾವು. ಅದನ್ನೇ ಹೇಳ್ಕೊಂಡು ಬೇಜಾರು ಮಾಡ್ತಿದ್ರು. ನಾನು ಒಂದು ದಿವಸ ಬಂದು ಒಂಚೂರು ಮಾತಾಡ್ಸ್ಕೊಂಡಾರೋ ಬತ್ತಿದ್ದೇನೆ, ಇಲ್ಲಿ ಬಂದು ಅವನಿಗೆ ಹೇಳಿದೆ ಹಾಗೆ ಹೋದಲ್ಲ ಅಂತ. ಅವರೇ ಎಲ್ಲ ಹೇಳ್ತಾ ಇದ್ದಿದ್ದು, ಬಟ್ಟೆ ಹಾಗೆ ಹಿಂಗೆ ಅಂತ. ನಾನು ಅದೇ ಬಟ್ಟೆ ತೆಗೆದು ಜೋಡಿಸ್ತಿದ್ದೀನಿ ಅಂತ ಅಷ್ಟೇ ಹೇಳಿದ್ಬಿಟ್ರೆ ಬೇರೆ ಎಂಥದೂ ಹೇಳ.
ನೀ ನೋಡಿದ್ರೆ 1 ಗಂಟೆಯಿಂದ ಫೋನಲ್ಲಿ ಹೇಳ್ತಾ ಇದ್ದಾರೆ ಬಟ್ಟೆ ಅದು ಇದು ಅಂಥೇಳಿ ಅಂತೀಯ. ಯಾರು ಕೇಳಿಸ್ಕೊಂಡ್ರೆ ಸತ್ಯ ಅನ್ಬೇಕು. ಬೇಕಾದ್ರೆ ಮೊಬೈಲ್ ತೆಗೆದು ನೋಡು ಫೋನ್ ಯಾರು ಮಾಡಿದ್ದು ಅಂತ. ಯಾಂತಕ ನೀ ಮೊಬೈಲ್ ತೆಗೆದು ತೋರಿಸೋದೆ ಅಂತಕ್ಕೆ? ಯಾರು ಒಂದು ಪಕ್ಷ ಅದೇ ಮಾಡಲಿ. ಈಗ ಏನೀಗ ಬಟ್ಟೆ ಇಲ್ಲಿ ಏನು ಎತ್ತ ಅಂತ ಇಲ್ಲದೆ ಅವತ್ತು ಹಾಗೆ ಹೋಗಿದ್ದು. ಬಟ್ಟೆ ಬೇಕು ಅಂತ ಹೇಳಿ ಯಾವ್ಯಾವ ಎಲ್ಲಿರ್ತವೆ ಅಂತ ನಿಂಗೆ ಗೊತ್ತಿರ್ತದ, ಹೇಳ್ತದೆ. ಅದ್ರಲ್ಲಿ ತಪ್ಪು ಕೊಟ್ಟರೆ ಆಗೋದೇನೀಗ? ತಲೆ ಹೋಗಂಥದ್ದು ಏನದೆ ಅದರಲ್ಲಿ? ಅದು ಹೇಳ್ತದೆ ಅಂತ ನೀನು ಹಂಗೆ ಮಾಡ್ತೀಯಪ್ಪ. ಎಂತಕ್ಕೆ ವಸಂತ್ ನೀ ಬರೋಲ್ಲ ಅಂತ ಹೇಳಿದ್ದೆ ಅಂತಕ್ಕೆ? ಅಲ್ಲ, ನಾವು ಲೆಕ್ಕ ಅಂದರೆ ಬೆಂಗಳೂರಿಗೆ ಹೋಗಿ ನೋಡ್ಕಿ ಬರಬೇಕಿತ್ತು. ಇಲ್ಲಿಗೆ ಬಂದ ಮೇಲೂ ಹೋಗಿ ನೋಡ್ಕಿ ಬರದೇ ಇದ್ದರೆ ಬೇರೆದಕ್ಕೆಲ್ಲ ನಿಂಗೆ ಅಚಿಚೇರಿ ಏನು ಹೇಳ್ತಾರೆ, ಹಂಗಂತಾರೆ ಹಿಂಗಂತಾರೆ ಅಂತ ಗೊತ್ತಾಗ್ತದೆ. ಇದಕ್ಕೇನು ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಸೊಸಿಗಷ್ಟು ಹುಷಾರಿಲ್ದಿದ್ರು ಹೋಗಿ ಒಂದು ಗಳಿಗೆ ಮಾತಾಡ್ಸ್ಕೊಂಡು ಬರಲ್ಲ ಅಂತೇಳಿ ಅನ್ಕೋತಾರೆ, ಅಂದ್ಕೊಳಲ್ಲ. ಅವ್ರು ಯಾರು ಏನಾರು ಅಂದ್ಕೊಂಡ್ಲಿ ಅದ್ರ ಮನಸ್ಸಿಗೆ ಅದು ನಮ್ಮವರು ಅಂತ ನಾವು ಇದ್ದು ಏನು ಪ್ರಯೋಜನಕ್ಕೆ? ಮತ್ತೆ ಸುಮ್ಮನೆ ತಯಾರಾಗಿ ಹೊರಟ್ಬಿಡು, ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಅಲ್ಲ, ನೀವು ಹೇಳೋದು ನೋಡಿದ್ರೆ ಏನೋ ಯಾರಿಗೇನಾರಿಗೆ ಹೇಳ್ದಂಗೆ ಹೇಳ್ತೀರಪ್ಪ. ಮನೆ ಮನಸ್ಸು ಅದನ್ನೊಂದು ಹೋಗಿ ಮಾತಾಡ್ಸ್ಕಿ ಬರೋದೊಂದೇ ಅಂತಂದರೆ ಸ್ವಲ್ಪ ಹುಷಾರಾದ್ಮೇಲೆ ಬರ್ತದಪ್ಪ ಇಲ್ಲಿಗೆಯ್ಯ. ಈಗ ನಾವೊಂದಲ್ಲಿಗೆ ಹೋಗೋಂಥದ್ದು ಏನಾದೆ ನೋಡೋಣ. ಅಷ್ಟಿದ್ದಣ ಇಲ್ಲಿಗೆ ಬರಬೇಕಿತ್ತು, ಸೀದಾ ಅಲ್ಲಿಗೆ ಹೋಗಿದ್ದೆ ಅಂತಕ್ಕೆ. ನಿಂಗೆ ಹೇಳಿ ಪುರ್ಗಾಣಕ್ಕೆ ನನ್ನ ಕೈಲಿ ಆಗಲ್ಲ. ಆವಾಗಲೇ ಹೇಳಿನಿ ಇಲ್ಲಿ ಬಂದರೆ ಏನಾತಿತ್ತು ಅಂತ. ಮತ್ತೆ ಅದನ್ನೇ ಕೇಳ್ತಿರ್ಬೇಡ. ನಿನ್ನ ಹತ್ರ ಕೇಳೋದಲ್ಲ ನಾನೀಗ. ಹೋಗೋಣ ಎಂತ ಮಾಡೋಣ ಅಂತ ನಿನ್ನ ಹತ್ರ ಕೇಳಿದ್ದಲ್ಲ, ಹೇಳಿದ್ದು. ಹೇಳ್ತಿದ್ದೀನಿ, ಬಟ್ಟೆ ಬರೀ ಸರಿ ಮಾಡ್ಕೊಂಡು ಹೊಲ್ಡು ಹೋಗಿ ಬರೋಣ ಅಂತ. ಹೋಗಿ ಬರೋಣ ಅಷ್ಟೇ. ಮತ್ತು ತಿರುಗಿ ಏನು ಮಾತು ಬೇಡ. ವಾಗೇಶ, ನೀನೊಂದು ಕೆಲಸ ಮಾಡು. ಮನೆ ಬದಿನೇ ಇರೋ ಸಾಯಂಕಾಲ ಸರಿಗೆ ಪೇಟೆ ಕಡೆ ಹೋದವ ಅಲ್ಲೆಲ್ಲರೂ ಗುಂಡು ಸಿಗ್ತಾನೋ ನೋಡು. ಹೇಳು ಹಿಂಗಂತ. ಇಲ್ಲ ಅದನ್ನು ಕರ್ಕೊಬರ್ತೀವಿ ನಾವು, ಅವನಿಗೆ ನನ್ನ ಅಂದಾಜು ಹುಷಾರಿಲ್ಲಿದ್ದು ಗೊತ್ತದೇ ಇಲ್ಲ. ಯಾರು ಹೇಳಿ ಗೊತ್ತಾಗಿದ್ರು ಆಗಿರ್ಬೋದು, ಇಲ್ಲ ಅನ್ನೋಕ್ಕಾಗಲ್ಲ. ಹೇಳು, ಬರ್ತದೆ ಇನ್ನೊಂದು ವಾರ 15 ದಿವಸದಲ್ಲಿ ಅದು ಮನೆಗೆ ಬರ್ತದೆ. ಅದು ಬರೋ ತನಕ ಮನೆಯೆಲ್ಲ ಹಿಂಗಾಗಿದ್ರೆ ಇನ್ನೇನು ತಿಳ್ಕೊತದೆ ಮರಯ್ಯ, ಮೊದಲೇ ಹುಷಾರಿಲ್ಲ, ಎಲ್ಲ ಒಂಚೂರು ಸಮಾಡಿಡೋಣ ಬಾ ಅಂತ ಹೇಳು. ನಿಧಾನದಿಂದ ಕರಿ. ಅವ ಏನಾರು ಅಲ್ಲ ಮುರಿ ಅಂತ ಹೇಳಿದ್ರೆ ಮತ್ತೇನು ಒಂದೇ ಸಿಟ್ಟು ಮಾಡ್ಕಿಬೇಡ ನೀನು. ಹೆಂಗಾರು ಉಪಾಯದಲ್ಲ ಅವನ ಮನೆಗೆ ಒಂದು ಕರ್ಕೊಬರ್ದೇ ಇದ್ರೆ ಮತ್ತೆ ಮನೆ ಕತೆ ಏನಾಗ್ತದೆ ಗೊತ್ತಲ್ಲ. ಹೆಂಗೆ ಮಾಡೋ, ನಾವು ಇಬ್ಬರು ಹೋಗಿ ಬರ್ತೀವಿ. ಅಲ್ಲೇ ಉಳಿದು ನಾಳೆ ಬರ್ತೀವಿ ನಾವು. ಅಲ್ಲ, ನಿಮ್ಮ ಕತೆ ಅಂತಂದರೆ ನಾ ಏನು ಹೇಳನ್ನ ಈಗ ಬರ್ತೀನಿ ಅಂತ ನಾ ಎಲ್ಲಿ ಹೇಳಿದೆ? ಹೋಗೋದಲ್ಲದೆ ಮತ್ತೆ ಅಲ್ಲೇ ಉಳಿದು ಬರ್ತೀವಿ ಅಂತ ಹೇಳ್ತಿದ್ದೀರಲ್ಲ. ಏನು ಅವ್ರ ಮನೆ ಅಂಕ್ಲ ಕಾದ್ಕೋತೀನ? ಹೇಳಿ ಕೇಳಿ ಹೋಗ್ಯದ ಅದೇನಾರ? ನಾನು ಬರಲ್ಲ, ನೀವು ಎಂಥದಾರ ಮಾಡಿ. ಹೇಳಿ ಕೇಳಿಸ್ಲನಾ? ಬಟ್ಟೆ ಯಾವ್ಯಾವ ಅದು ಹಾಕಿಡ ಅಲ್ಲಿ ಬ್ಯಾಗಿಗೆ. ನಿಂಗೆ ಬಟ್ಟೆ ಯಾವಾಗ ಬೇಕಿದ್ರೆ ಅದೇ ಬ್ಯಾಗಿಗೆ ಹಾಕಿತೀಯ, ಇಲ್ಲ ಬೇರೆ ಅದರ ಬ್ಯಾಗಿಗೆ ಹಾಕಿತೀಯ ನೋಡಿ ಹಾಕ್ಯ. ನನಗೆ ಬಟ್ಟೆ ಏನು ಬೇಡ, ನಾನು ಹಾಕಿದ ಬಟ್ಟೆಲ್ಲೇ ಬಂದು ಇದು ಮಾಡ್ತೀನಿ. ಬೇಗ, ಭಾಳ ತಡಾಗಿ ಹೋಗೋದು ಬೇಡ. ನೀನು ಹೇಳೋದು ಬೇಡ, ಕೇಳೋದು ಬೇಡ. ನಾ ಹೇಳಾಗಿದೆ. ಹೋಲ್ಡು ಅಂದ್ರೆ ಹೋಲ್ಡ್ಬೇಕು ಅಷ್ಟೇ. ಸುಮ್ಮನೆ ಬಟ್ಟೆ ಬರೀ ಸರಿ ಮಾಡ್ಕೊಂಡು ಹೊಲ್ಡು. ಅಲ್ಲ ಹಾಗೆ ಸಲಿಸ್ತಾನೆ ನೀನು ಅಪ್ಪನ ಮಾತಾ? ಬರಲ್ಲ ಅಂತ ಹೇಳ್ತಿದ್ದೀನಿ, ಮತ್ತೆ ಅದನ್ನೇ ಹೇಳ್ತಾರಪ್ಪ. ಏನು ಕೆಲಸ ಮಾಡಿ, ನೀವೇ ಅಪ್ಪ ಮಗ ಹೋಗಿ ಬರ್ರ. ಹೋಗ್ಬಲ್ಲಿ, ನಾನು ರತ್ನನ ಇನ್ನೊಂದೇನು ಬಂದು ಉಳಿಯೋಕ್ಕೆ ಹೇಳ್ತೀನಿ, ನಾ ಇರ್ತೀನಿ. ಹೋಗ್ಬಲ್ಲಿ ನೀವು. ನನಗೆ ಅಂತ ಗೊತ್ತಿಲ್ಲ ಅಮ್ಮ. ಆ ಅಪ್ಪು ಕಡೆಗೆ ನಂಗೆ ಬೈಯಕ್ಕದಾರೆ. ಗುಂಡನ್ನು ಹೋಗಿ ಮಾತಾಡ್ಸ್ಕೊಂಡು ಬಾ ಅಂತ ಹೇಳ್ಯಾರೆ. ಕಡೆಗೆ ಬೇರೆ ಯಾರ್ದಾರ ಮನೆಗೆ ಹೋದ್ರೆ ಕಸ್ಟಮರ್ ಅತ್ತಿ ಹೇಳಿದೊಂದು ಒಳ್ಳೆಯದೇ ಆಯ್ತು. ನಾನಿವತ್ತು ಪೇಟೆಗೆ ಹೋಗ್ಬೇಕು, ಹೋಗದೆ ಸುಮಾರು ದಿವಸ ಆಗ್ಯದೆ. ನೀ ಬೇಗ ರೆಡಿಯಾಗಿ ಮತ್ತೆ ಬೈತಾರೀಗ. ಅಲ್ಲ, ಇವ್ರ ಅಪ್ಪ ಮಗನ ಕತೆ ನೋಡಿ ನೀವು ಹೇಳ್ತೀರಲ್ಲ. ಈಗ ಅದ್ರ ಕಾಲು ಬಿಡಕ್ಕೆ ಹೋಗ್ಬೇಕಂತೆ ನಾನು ಮಾತಾಡ್ಸೋಕ್ಕೆ ಅಂತ. ಇನ್ನು ದೊಡ್ಡ ಜನ ಇದ್ದ ನಾಯಿ ಅದಕ್ಕಿಂತ ಕಿರ್ದಾಗಿದ್ದಾಳ. ಕಾಲು ಬಿಡಕ್ಕೆ ಹೋಗಿ ಮಾತಾಡ್ಸೋಕ್ಕೆ.